ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ, ಆಗಲೇ ಸಂಜೆ ಆಗಿದೆ, 5:30 ಆಗಿದೆ ಟೈಮ್ ಬಂದುಬಿಟ್ಟು. ಇವಾಗ ಫ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಫ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ, ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಆಯಿತು, ಸ್ನಾನ ಮಾಡ್ಕೊಬಂದೆ ಈಗ. ಮತ್ತು ನನ್ನ ಮಗನಿಗೂ ಸ್ನಾನ ಮಾಡಿಸಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಇಬ್ಬರೂ. ಅದಕ್ಕೆ ಇವಾಗ ಇನ್ನು ಬೆಳಗ್ಗೆ ಏನೇನು ಪೂಜೆ ಮಾಡಿರಲಿಲ್ಲ. ಮತ್ತು ನಾನು ಮಧ್ಯಾಹ್ನನೇ ನೆಲೆ ಒರೆಸಿದ್ದೀನಿ. ಒರೆಸ್ಬಿಟ್ಟು ಇವಾಗ ಸ್ನಾನ ಮಾಡಿದ್ದೀನಿ. ಸ್ನಾನ ಮಾಡಿ ಬಂದಮೇಲೆ ಇವಾಗ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಬೇಕು. ನೀಟಾಗೆಲ್ಲ ಒರೆಸ್ಬಿಟ್ಟು ಬೊಟ್ಟೆಲ್ಲ ಇಟ್ಟು ದೀಪ ಎಲ್ಲ ತೊಳೆದ್ಬಿಟ್ಟು ಮತ್ತು ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಬೇಕೀಗ. ಅದಕ್ಕೆ ಬೇಗ ಬಂದೆ. ನನ್ನ ಮಗನು ಸ್ನಾನ ಮಾಡ್ಕೊಂಡು ಆಟಾಡ್ತಾ ಇದ್ದಾನೆ ಅಲ್ಲಿ. ಅವನು ರೆಡಿ ಮಾಡಿದ್ದೀನಿ. ಸಾಯಂಕಾಲ ಹೋಗಿ ಬರಬೇಕು. ಬಂದ. ಹಾಂ, ಏನು ಹಾಯ್ ಹಾಯ್ ಏನು ಬೊಟ್ಟ ಇದು ಬೊಟ್ಟು ಬೊಟ್ಟೆದೆ. ಅಯ್ಯೋ, ಸಮೆ ಬೊಟ್ಟ, ಸಮೆ ಬೊಟ್ಟ. ಹಾಂ, ಸಮೆ ಬೊಟ್ಟ. ಬೊಟ್ಟಂದ್ರೆ ತುಂಬ ಇಷ್ಟ. ಆಗಲೇ ಸ್ನಾನ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರ ಅಜ್ಜಿ ಹತ್ರ ಬೊಟ್ಟಿಸ್ಕೊ ಬಂದಿದ್ದಾನೆ. ದೇವ್ರ ಬೊಟ್ಟಾದ್ರೆ ತುಂಬ ಇಷ್ಟ ಅವನಿಗೆ. ಇವಾಗ ನೋಡಿ, ನಾನು ಟವಲೆಲ್ಲ ಕಿತ್ತಾಕಬೇಕು ಅಂತ ಅಳ್ತಾ ಇದ್ದಾನೆ. ಮತ್ತು ಹಣೆಯಲ್ಲಿ ಬೊಟ್ಟು ನೋಡಿದ್ರೆ ಸಾಕು, ಅದನ್ನ ಕಿತ್ತಾಕಕ್ಕೆ ಟ್ರೈ ಮಾಡ್ತಿರ್ತಾನೆ. ಅಯ್ಯೋ, ಕೋಶಿ 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 ಅದೇ ಕೋಶಿ. ಸರಿ ಫ್ರೆಂಡ್ಸ್, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಹೇಗಿದೆ, ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಜೋಡಿಸಿ ಮತ್ತು ಎಲ್ಲ ರೆಡಿ ಮಾಡಿದ್ದೀನಿ. ಆಗಲೇ ರೆಡಿ ಮಾಡಿಬಿಟ್ಟು ಮತ್ತು ಸ್ವಲ್ಪ ಟೀಗೆ ಇಡ್ತಾಯಿದ್ದೀನಿ. ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡ್ಕೊಳೋಣ ಅಂತ ಅಷ್ಟೇ. ಸ್ವಲ್ಪ ನಾನು ಟೀ ಅಂದರೆ ಭಾಳ ಹುಚ್ಚು ಹಿಡಿದುಬಿಟ್ಟಿದೆ ನನಗಂತೂ. ಒಂದು ಟೈಮ್ ಊಟ ಇಲ್ಲಾಂದ್ರೆ ಇರ್ತೀನಿ, ಟೀ ಇಲ್ಲದೆ ಕುಡಿದೇ ಇರೋಕ್ಕಾಗಲ್ಲ ನನಗೆ, ಆ ಥರ ಅನಿಸುತ್ತೆ. ಸ್ವಲ್ಪ ಅಭ್ಯಾಸ ತಪ್ಪಿಸ್ಬೇಕಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡಬೇಕು, ಆದಷ್ಟು ಟ್ರೈ ಮಾಡ್ತೀನಿ. ಮತ್ತು ನಾನು ಬೆಲ್ಲದ ಟೀನೇ ಮಾಡೋದು. ಸಕ್ಕರೆ ಜಾಸ್ತಿ ಯೂಸ್ ಮಾಡಲ್ಲ ನಾನು. ಏನಾದರೂ ಯಾವಾಗಾದರೂ ಒಂದು ಟೈಮ್ ಕಾಫಿ ಕುಡಿಬೇಕಂದ್ರೆ ಮಾತ್ರ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಬ್ರೂ ಕಾಫಿ ಪುಡಿ ಹಾಕ್ಬಿಟ್ಟು ಕಾಫಿ ಮಾಡ್ಕೊತೀನಿ ಅಷ್ಟೇ. ಮತ್ತು ಟೀ ಯಾವಾಗಾದರೂ ಟೀ ಮಾಡಲಿ ನಾನು ಬರೀ ಬೆಲ್ಲನೇ ಹಾಕಿ ಟೀ ಮಾಡ್ತಾಯಿರ್ತೀನಿ. ನೋಡ್ಬೋದು, ಸೋಸೋದು ಸ್ವಲ್ಪ ಯಾಕೋ ಸೈಡಲ್ಲಿ ಕಿತ್ತೋಗ್ಬಿಟ್ಟಿದೆ. ಅದು ಬರ್ತಾರೆ, ನಾನು ನೋಡ್ತೀನಿ, ಅದು ನೆನಪೇ ಬರೋಲ್ಲ ತೊಗೊಳೋಣ ಹೊಸದಂತಂದರೆ. ಒಂದು 10 ರೂಪಾಯಿ ಕೊಟ್ಟು ತೊಗೋಬೇಕು. ತುಂಬ ಇದು ಜಾಸ್ತಿನೇ ಹೋಗ್ಬಿಟ್ಟಿದೆ ಅಲ್ಲಿ. ಮತ್ತು ಈ ಥರ ನೀಟಾಗಿ ಇಟ್ಬಿಟ್ಟು ಸೋಸೋಕ್ಕಾಗಲ್ಲ. ಸೋಸಿದ್ರೆ ಮತ್ತು ಟೀ ಸೊಪ್ಪೆಲ್ಲ ಹಂಗೆ ಬೀಳುತ್ತೆ. ಅದಕ್ಕೆ ಈ ಥರ ಕ್ರಾಸಾಗಿ ಹಾಕಿ ಇಟ್ಕೊಂಡು ಸೋಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕಡೆಗೆ ಚೆಲ್ತು ಟೀ ಎಲ್ಲ. ನೋಡ್ಬೋದು ಎಷ್ಟೊಂದು ಕಿತ್ತೋಗಿದೆ ಅಂತೇಳ್ಬಿಟ್ಟು. ನೆಕ್ಸ್ಟ್ ಟೀ ಸ್ವಲ್ಪ ರಿಲ್ಯಾಕ್ಸಾಗಿ ಟೀ ಕುಡಿತಾ ಇದ್ದೀನಿ. ಏನೇ ಹೇಳಿ, ಮತ್ತು ಏನಾದರೂ ನಾವು ಇದು ಅಂಗಡಿ ಮತ್ತು ಬೇರೆ ಏನಾದರೂ ಕೆಲಸ ಮಾಡ್ತೀವಿ, ಎಕ್ಸ್ಟ್ರಾ ಕೆಲಸ ಅಂತಂದರೆ ತುಂಬ ಬ್ಯುಸಿ ಇರ್ತೀವಿ. ನನಗಂತೂ ಟೈಮೇ ಸಿಗೋಲ್ಲ. ಈ ಥರ ಒಂದು ಸ್ವಲ್ಪ ಟೀ ಕುಡಿಯೋಕ್ಕೂ ಟೈಮ್ ಇರೋಲ್ಲ, ಊಟ ಮಾಡೋಕ್ಕೂ ಟೈಮ್ ಇರೋಲ್ಲ, ಏನಿಲ್ಲ. ಬರ್ತಾ ಇರ್ತಾರೆ ಅಂಗಡಿಗೆ. ಯಾರಾದರೂ ಇನ್ನೊಬ್ಬರು ಎಕ್ಸ್ಟ್ರಾ ನೋಡ್ಕೊಳೋರಿದ್ದರೆ ಸ್ವಲ್ಪ ಅವ್ರ ಅಂಗಡಿಯಲ್ಲಿ ಕುತ್ಕೊಂಡ್ರು ನೆಮ್ಮದಿ ಕುತ್ಕೊಂಡು ಊಟ ಮಾಡ್ಬೋದು. ನೆಮ್ಮದಿಗೆ ನನಗೆ ಏನು ಕೆಲಸ ಬರುತ್ತೋ ಅದು ಮಾಡ್ಕೋಬೋದು. ಆದರೆ ಎಲ್ಲ ಬ್ಯುಸಿನೇ ನನ್ನ ಇದರಲ್ಲಿ. ಹಾಯ್ ಫ್ರೆಂಡ್ಸ್, ಈಗ ಸಂಜೆ 7 ಗಂಟೆ ಆಗಿದೆ. ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಡುಗೆ ಅಂದರೆ ಏನು ಜಾಸ್ತಿ ಅಡುಗೆ ಇಲ್ಲ, ಸಿಂಪಲ್ಲಾಗೇ. ಬೆಳಗ್ಗೆ ಮುದ್ದೆ ಮಾಡಿದ್ದೆ. ನೆನ್ನೆ ಜೋಳಕ್ಕೆ ಸಾಂಬಾರು ಮಾಡಿದ್ನಲ್ವ, ಅದಿತ್ತು. ಬೆಳಗ್ಗೆ ಮುದ್ದೆ ಮಾಡ್ಕೊಂಡಿದ್ದೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೆನ್ನೆ ಕ್ಯಾರೆಟು ಬೀನ್ಸ್ ತೊಗೊಂಡಿದ್ನಲ್ವ, ಅದಕ್ಕೆ ಅದರಲ್ಲಿ ಒಂದೆರಡು ಕ್ಯಾರೆಟ್ ತೊಗೊಂಡ್ಬಿಟ್ಟು ಕ್ಯಾರೆಟ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮೊಸರು ಹಾಕಿ ಇತ್ತು, ಅನ್ನ ಮಾಡಿಟ್ಟಿದ್ದೀನಿ ಆಗಲೇ. ಮತ್ತು ಇವಾಗ ಅದೆಲ್ಲ ತರಕಾರಿ ಎಲ್ಲ ಹಚ್ಕೊಬಿಟ್ಟು ಒಂದು ಸ್ವಲ್ಪ ಗೊಜ್ಜು ಮಾಡಿ ಕಲಸಿದ್ರೆ ಮುಗಿಯುತ್ತೆ ಅಷ್ಟೇ, ಸಿಂಪಲ್ಲಾಗಿ. ಇವಾಗ ನನ್ನ ಮಗ ಡೈರೆಕ್ಟಾಗಿ ಕ್ಯಾರೆಟ್ ಕೊಟ್ಟರೆ ತಿನ್ನಲ್ಲ ಅವನು, ಸುಮ್ಮನೆ ಕಡ್ದು ಬಿಸಾಕ್ತಾ ಇರ್ತಾನೆ. ಅದಕ್ಕೆ ಈ ಥರ ಅವನಿಗೆ ಗೊತ್ತಾಗ್ತಿದ್ದಂಗೆ ಏನಾದರೂ ಸ್ವಲ್ಪ ಗೊಜ್ಜು ಥರ ಮಾಡಿ ಅನ್ನಕ್ಕೆ ಕಲಿಸ್ಕೊಟ್ರೆ ಚೆನ್ನಾಗಿ ತಿಂತಾನೆ. ಅದಕ್ಕೆ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಮುಂಚೆನೇ ಅನ್ನ ಮಾಡಿಟ್ಟಿದ್ದೆ, ಮತ್ತು ಗೊಜ್ಜಿಗೆಲ್ಲ ರೆಡಿ ಮಾಡಿಕೊಂಡೆ. ಇದು ಕ್ಯಾರೆಟ್ ರೈಸ್ಗೆ ಬಂದುಬಿಟ್ಟು ಬಟಾಣಿ ಎಲ್ಲ ಹಾಕ್ತಾರೆ. ಬಟ್ ಇವಾಗ ಈ ಸೀಸನಲ್ಲಿ ಬಟಾಣಿ ಇಲ್ಲ. ಇದು ಒಣಗಿರೋ ಬಟಾಣಿ ಇದ್ದಾವೆ, ಅವೆಲ್ಲ ನೆನೆಸ್ಬಿಟ್ಟು ಎಲ್ಲ ಮಾಡ್ಬೋದು. ಆದರೆ ಇನ್ನೇನು ಜಾಸ್ತಿ ಒನ್ ಟೈಮ್ಗಲ್ವಾ ಬಿಡು ಅಂತೇಳ್ಬಿಟ್ಟು ನಾನೇನು ಬಟಾಣಿ ಏನೂ ನೆನೆಸೋಕ್ಕೆ ಹೋಗಲಿಲ್ಲ. ಇನ್ನು ಹಸಿ ಬಟಾಣಿ ಆದರೆ ತುಂಬ ಚೆನ್ನಾಗಿರುತ್ತೆ ಇದು ಕ್ಯಾರೆಟ್ ರೈಸ್ಗೆ. ಏನು ಮಾಡೋದು, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಇಲ್ದಿರೋದೆಲ್ಲ ನನಗೆ ತಂದು ಮಾಡೋಕ್ಕಾಗಲ್ಲ. ಇವಾಗ ಏನಿಲ್ಲ, ಸ್ವಲ್ಪ ಸಾಸಿವೆ ಮತ್ತು ಕಡಲೆಬೇಳೆ, ಒಂದು ಸ್ವಲ್ಪ ಕರಿಬೇವು,
ಅದೆಲ್ಲ ಹಾಕಿದ್ದೆ. ಮತ್ತು ಹಸ್ರುಗಾಯಿ ಸ್ವಲ್ಪ ಒಂದು 4 ಏನೋ ಹಾಕಿದ್ದೆ, ಯಾಕೆಂದರೆ ಅವು ಕ್ಯಾರೆಟ್ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ ಅನಿಸುತ್ತಲ್ಲ, ಅದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ. ಅವು ಖಾರನೂ ಇಲ್ಲ ಜಾಸ್ತಿ ಹೇಳ್ಬೇಕಂದ್ರೆ. ಮತ್ತು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಒಂದು ದೊಡ್ಡದು ಕ್ಯಾರೆಟ್ ತೊಗೊಂಡಿದ್ದೆ ಅಷ್ಟೇ. ಒಂದು ದೊಡ್ಡ ಕ್ಯಾರೆಟ್ ತೊಗೊಂಡು ತುರಿದಿದ್ದೆ, 2 ತೊಗೊಂಡಿದ್ದೆ, ಜಾಸ್ತಿ ಆಗ್ಬಿಡ್ತು. ಮತ್ತು ದೊಡ್ಡ ಕ್ಯಾರೆಟೆಲ್ಲ ಒಂದು ಸ್ವಲ್ಪ ಒಂದು ಅರ್ಧ ತುರಿದ್ಬಿಟ್ಟು ಒಂದು ಅರ್ಧ ಹಂಗೆ ಎತ್ತಿಟ್ಟಿದ್ದೀನಿ. ಮತ್ತು ಎಲ್ಲ ಹಾಕಿದ್ರೆ ಮತ್ತು ಬರೀ ಅದೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಆಗಿತ್ತು. ನೆಕ್ಸ್ಟ್ ಯಾವಾಗಾದರೂ ಪಲ್ಯಕ್ಕೆ ಬರುತ್ತೆ ಅಂತೇಳಿ ಎತ್ತಿಟ್ಟಿದ್ದೀನಿ. ಮತ್ತು ಏನಾದರೂ ಒಂದು ಟೈಮ್ ಪಲ್ಯ ಚಪಾತಿ ಮಾಡೋಣ ಅಂತ ಇದ್ದೀನಿ. ಇವಾಗ ಒಂದು ಸ್ವಲ್ಪನೇ ಹಾಕಿ ಇದು ಮಾಡಿದ್ದು ನೋಡ್ಬೋದು. ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ನಾನು ಪ್ಲೇಟ್ ಮುಚ್ಚಿ ಹೋಗ್ಬರೋಷ್ಟೊತ್ತಿಗೆ ಈರುಳ್ಳಿ ಸ್ವಲ್ಪ ಸೀದು ಹೋಗ್ಬಿಟ್ಟಿತ್ತು. ಅಂಗಡಿಗೆ ಬೇರೆ ಬಂದಿದ್ದರು. ಏನು ಮಾಡೋದು, ಒಂದು ಟೈಮ್ ಹಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇವಾಗೆಲ್ಲ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಒಂದು ಸ್ವಲ್ಪ ಹೊತ್ತು ಒಂದು 3 ನಿಮಿಷ ಪ್ಲೇಟ್ ಮುಚ್ಚಿದ್ರೆ ಅದು ಒಳಗೇ ಚೆನ್ನಾಗಿ ಬೇಯ್ಕೊಂಡಿರುತ್ತೆ. ಏನೋ ಒಂಥರ ಕಸಿ ಅಂತ ಏನು ಅನಿಸಲ್ಲ. ತಕ್ಕ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೆ ನಾನು, ಅದು ಸ್ಕಿಪ್ ಆಗಿದೆ. ಅದು ಮತ್ತೊಂದು ಸ್ವಲ್ಪ ಪಲ್ಯ ಜಾಸ್ತಿ ಆಯ್ತಲ್ವ, ಅದಕ್ಕೆ ಎತ್ತಿಟ್ಟಿದ್ದೀನಿ. ಯಾಕೆಂದರೆ ಜಾಸ್ತಿ ಅನ್ನ ಹಾಕಿ ಕಲಿಸ್ತಾ ಇಲ್ಲ, ಒಂದು ಸ್ವಲ್ಪನೇ ಹಾಕಿ ಕಲಿಸ್ತಾ ಇರೋದು. ಮತ್ತು ಇದು ಪಲ್ಯ ಗೊಜ್ಜು ಜಾಸ್ತಿ ಆದರೆ ಅನ್ನ ಸ್ವಲ್ಪ ಆದರೆ ಒಂಥರ ಏನು ಚೆನ್ನಾಗಿರಲ್ಲಲ್ವ. ಮುಂಚೆನೇ ಸ್ವಲ್ಪ ಎತ್ತಿಟ್ಟೆ, ಮತ್ತು ಏನಾದರೂ ಸೈಡ್ಸ್ಗೆ ಬರುತ್ತೆ ಅಂತೇಳ್ಬಿಟ್ಟು. ಮತ್ತು ಬರೀ ಪಲ್ಯನೂ ತಿನ್ಬೋದಲ್ವ, ಅದಕ್ಕೆ ಇನ್ನೇನು ಕಲಿಸೋದು ಅಂತೇಳ್ಬಿಟ್ಟು ಒಂದು ಸ್ವಲ್ಪನೇ ಅನ್ನ ಕಲಿಸಿದ್ದು. ಅದರಲ್ಲಿ ನನಗೂ ನನ್ನ ಮಗನಿಗೆ ಇಬ್ರಿಗೂ ಆಯಿತು. ಮತ್ತು ಇನ್ನೊಂದು ಸ್ವಲ್ಪ ಅನ್ನ ಅದೆಲ್ಲ ಮಿಕ್ಕಿತ್ತು, ಭಾಳನೇ ಮಿಕ್ಕಿತ್ತು ಇನ್ನು. ಅದು ಚಿಕ್ಕಮ್ಮನಿಗೆ ಕೊಟ್ಟು ಕಳಿಸ್ದೆ ನಾನು. ಅದೆಲ್ಲ ಆದಮೇಲೆ ಮತ್ತೆ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ರೆಡಿ ಮಾಡಿದ್ದೆ. ಅದು ಮೇಲುಗಡೆಯಿಂದ ಕೆಳಗಡೆ ಎಲ್ಲ ಶಿಫ್ಟ್ ಮಾಡಿದ್ದೀನಲ್ವ, ಇವಾಗ ಒಂಥರ ಚೆನ್ನಾಗಿ ಅನ್ನಿಸ್ತು. ಮತ್ತು ಮೇಲೆಲ್ಲ ಯಾವಾಗಲೂ ಧೂಳು ಥರ ಕುತ್ಕೊಳ್ತಾ ಇತ್ತು. ಅದು ಡೈಲಿ ಒರೆಸಿದ್ರೂ ಒಂಥರ ಏನೋ ತುಂಬ ಧೂಳು. ಮತ್ತು ಸೀಟ್ ಮನೆ ಆಗಿರೋದ್ರಿಂದ, ಮತ್ತು ಈ ಕಡೆ ಹಿಂದ್ಗಡೆ ಕಿಟಿಕಿ ಬೇರೆ ಇದೆ, ಮತ್ತು ಮನೆಯಿಂದನೇ ತಿಪ್ಪೆ ಇದೆ. ಅದಕ್ಕೆ ಒಂದು ಸ್ವಲ್ಪ ಧೂಳು ಜಾಸ್ತಿ ಅನ್ನಿಸ್ತಾ ಇತ್ತು. ಎಷ್ಟು ಕ್ಲೀನ್ ಮಾಡಿದ್ರೂ, ಬೆಳಗ್ಗೆ ಕ್ಲೀನ್ ಮಾಡಿದ್ರೆ ಸಂಜೆ ಅಷ್ಟೊತ್ತಿಗೆ ಆಗಲಿ ಇಷ್ಟೊಂದು ಧೂಳು ಕುತ್ಕೊತಾ ಇತ್ತು. ಅದಕ್ಕೆ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಕೆಳಗೇ ಎಲ್ಲ ಶಿಫ್ಟ್ ಮಾಡಿದ್ದೀನಿ. ನೋಡ್ತಿರ್ಬೋದು, ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಮತ್ತು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಾಗಿತ್ತಲ್ವ, ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಆಗಲೇ ಮುಂಚೆನೇ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೆ ನಾನು. ಹಂಗೆ ಅಂಗಡಿ ಕಡೆ ನೋಡಿಕೊಂಡು, ಗುಂಡನ್ನ ನೋಡಿಕೊಂಡು, ಮತ್ತು ಮನೆ ಕೆಲಸ ನೋಡಿಕೊಂಡು ಎಲ್ಲ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಆದಷ್ಟು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ನನಗೆ, ಆದರೂ ಪರವಾಗಿಲ್ಲ, ಮಾಡ್ತಾಯಿದ್ದೀವಿ ಅಂದಮೇಲೆ ಕಷ್ಟನೋ ಸುಖನೋ ಹೆಂಗೋ ಇದು ಮಾಡ್ಕೊಂಡು ಹೋಗ್ಬೇಕನ್ನೋ ಒಂದು ಕಾರಣಕ್ಕೆ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾಯಿದ್ದೀನಿ. ನೋಡ್ಬೋದು, ಪೂಜೆ ಎಲ್ಲ ಆಯಿತು ನಂದು. ಪೂಜೆ ಎಲ್ಲ ಆಯಿತು ನೋಡ್ಬೋದು. ಈಗ ಪೂಜೆ ಮಾಡಿದೆ ಮನೆಯಲ್ಲಿ. ದೇವ್ರದ್ದು ಇದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಮೇಲೆ ಇತ್ತಲ್ವ, ಮೇಲೆ ಯಾಕೆ ನಂಗೆ ಸೆಟ್ ಆಗಲಿಲ್ಲ, ಅದಕ್ಕೆ ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ. ಈಗ ಚೆನ್ನಾಗಿದೆ ಅನಿಸುತ್ತೆ ನನಗೆ, ಅದಕ್ಕೆಲ್ಲ ಪ್ಲೇಸೆಲ್ಲ ಚೇಂಜ್ ಮಾಡಿದೆ. ಇವಾಗ ಇಲ್ಲಿ ಇಟ್ಟಿದ್ದೀನಿ. ಮೇಲೆ ಇಟ್ಟಿದ್ನಲ್ವಾ, ಮತ್ತು ಮೊನ್ನೆ ಮಳೆ ಬಂದುಬಿಟ್ಟು ವಿಭೂತಿ ಇರುತ್ತಲ್ವ, ವಿಭೂತಿ ಮೇಲೆ ನೀರು ಬಿದ್ದಿದೆ. ನಾನು ಸರಿಯಾಗಿ ನೋಡ್ಕೊಂಡಿಲ್ಲ. ನಾನು ಏನು ಮಾಡ್ತಿದ್ದೆ ಅಂತ ಸುಮ್ಮನೆ ಅದನ್ನು ಈ ಥರ ಅಂದ್ಕೊಂಡು ಹಣೆಗೆ ಇಟ್ಕೊತಿದ್ದೆ ಅಷ್ಟೇ, ಅದನ್ನ ಮುಟ್ತಾ ಇರಲಿಲ್ಲ. ಇವಾಗೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಹಿಂಗೆ ಮುಟ್ತಾ ಇದ್ದೀನಿ, ಹಂಗೆ ಕಡೆಗೆ ಬಂದುಬಿಡ್ತದು, ಒಡೆದೋಯ್ತು ಅದು. ಅದಕ್ಕೆ ಹೊಡೆದಿರೋದು ಮನೇಲಿ ಇಟ್ಕೊಬಾರ್ದಲ್ವ, ಅದಕ್ಕೆ ಅದನ್ನು ಎತ್ತಿ ಹೊರಗಡೆ ಇಟ್ಟಿದ್ದೀನಿ. ಎಲ್ಲಾದರೂ ಇದು ನಮ್ಮ ಮನೆ ಹತ್ರ ಹೂವಿನ ಗಿಡ ಇದೆ ಅಲ್ವಾ, ಅದ್ರ ನೀರಲ್ಲಿ ಹಾಕ್ಬಿಟ್ಟು ತುಂಬದೇ ಇರುವೆ ನೀರು ತೊಗೊಂಬಿಟ್ಟು ಅದ್ರೊಳಗೆ ಹಾಕ್ಬಿಟ್ಟು ಕರಗಿಸ್ಬಿಟ್ಟು ಗಿಡದಲ್ಲಿ ನೀರೆಲ್ಲ ಚುಮ್ಸಿದ್ರೆ ಅದು ಅಲ್ಲಿ ಮುಗಿಯುತ್ತೆ. ಅದಕ್ಕೆ ಹಂಗೆ ಎತ್ತಿ ಇಟ್ಟಿದ್ದೀನಿ. ಅದನ್ನು ಸದ್ಯಕ್ಕೆ ಒಳಗಡೆ ಇಟ್ಟಿಲ್ಲ, ಅದು ಹೊರಗಡೆ ಇಟ್ಟಿದ್ದೀನಿ. ಆ ಥರ ಆಗಿತ್ತು. ಅದಕ್ಕೆ ನನಗೆ ಮತ್ತೆ ಭಯ ಆಗಿ, ಮತ್ತು ದೇವ್ರ ಫೋಟೋ ಮೇಲೆಲ್ಲ ಮತ್ತೆ ಮಳೆ ಬಂದ ಮೇಲೆ ನೀರೆಲ್ಲ ಬೀಳುತ್ತೇನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿದೆ, ಸದ್ಯಕ್ಕೆ ಈ ಥರ ಇದೆ ಅಷ್ಟೇ. ಮತ್ತು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆಗಲೇ. ಹೂವು, ಕಾಯಿ, ಮತ್ತು ಬಾಳೆಹಣ್ಣು ಮತ್ತು ಊದಿನ ಕಡ್ಡಿ ಎಲ್ಲ ತಗೊಂಡಿದ್ದೀವಿ. ಹೋಗಿ ಬರಬೇಕು ಇವಾಗ. ಅಂದರೆ ಹೋಗ್ತೀವಿ, ಬರೋದು ತುಂಬ ಲೇಟ್ ಆಗುತ್ತೆ. ಅಲ್ಲಿ ಸ್ವಲ್ಪ ಹೇಳಿಕೆ ಕೇಳ್ಕೊಂಬಿಟ್ಟು ಬರ್ತೀವಿ. ಇಲ್ಲಿಗೆ ಫ್ಲಾಗ್ ಮುಗಿಸ್ತೀನಿ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಫ್ಲಾಗ್ ಇವತ್ತಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್.